ಎಲ್ರಿಗೂ ನಮಸ್ಕಾರ. ನಾನು ಇದ್ರ ಜೊತೆ ಬೆಳ್ಳಕ್ಕೆ ಫಸ್ಟ್ ಯು ಟೆಲ್ ಯು ಎಲ್ಲರಿಗೂ ನಮಸ್ಕಾರ. ಸ್ವೀಟ್ ಮೂವಿ, ಒಂದು ಮುಖ್ಯವಾದ ಮೆಸೇಜ್ ತೋರಿಸಿದ್ದಾರೆ. ತುಂಬ ಸ್ವೀಟ್ ಆಗಿ, ಪಕ್ಕಾ ಫ್ಯಾಮಿಲಿ ಎಂಟರ್ಟೈನರ್ ಆ್ಯಂಡ್ ಎಲ್ಲಾರ್ದು ಪರ್ಫಾರ್ಮೆನ್ಸಸ್ ಇರಲಿ, ಅವ್ರು ಹೆಂಗೆ ಕಾಣ್ತಾ ಇದ್ದಾರೆ, ಯಾವೊಂದು ಆ ಮೆಸೇಜ್ ಹಾರ್ಟಲ್ಲಿ ಇದ್ಬಿಡತ್ತೆ, ಆ ಥರ ಒಂದು ಮೂವಿ. ಸೊ ಐ ವಿಶ್ ದ ಟೀಮ್ ಆಲ್ ದಿ ವೆರಿ ಬೆಸ್ಟ್. ತುಂಬ ಎಂಜಾಯ್ ಮಾಡೋದು. ಈಗಾಗಲೇ ಆಲ್ರೆಡಿ ಸಕ್ಸಸ್ ಆಗಿ ಓಡ್ತಾರೆ ಅನ್ಸುತ್ತೆ. ಆ್ಯಂಡ್ ಇಟ್ಸ್ ವೆರಿ ಗುಡ್ ಥಾಟ್. ಈಗ ಅವ್ರು ಥಾಟ್ ಇಲ್ಲ, ಸಮಥಿಂಗ್ ಡಿಫ್ರೆಂಟ್ ಆಗಿದೆ ನಿಜವಾಗ್ಲೂ. ಆ ಒಂದು 20 minutes ಡಿಲೇ ಇದೆಯಲ್ಲ, 20 seconds or 20 minutes ಡಿಲೇ ಮೇಕ್ ಸೋ ಮಚ್. ನಾವು ಒಂದ್ಸಲ ಮನೆಯಿಂದ ಆಚೆ ಬರುವಾಗ ಮತ್ತೆ ಏನು ಮಾಡ್ತಿದ್ದ ಅಂತ ಹೊರಗಡೆ ಬರ್ತೀವಿ, ಅವಾಗ ಅಮ್ಮ ಹೇಳ್ತಾರೆ ಯಾಕೆ ಹೊರಗಡೆ ಬರ್ತಾರೆ, ಯು ಹ್ಯಾವ್ ಟು ಗೋ ಅಂತ. ಅದು ಏನು ಸಮಥಿಂಗ್ ಇಸ್ ಸ್ಟಾಪಿಂಗ್, ದಟ್ ಈಸ್ ವಾಟ್ ಗಾಡ್ ಇಸ್ ಟೆಲ್ಲಿಂಗ್. ಸೊ ಅವನು ಥಾಟ್ ಇದೆಲ್ಲ, ಇಟ್ಸ್ ವೆರಿ ಗುಡ್. ಆಮೇಲೆ ಇವ್ರ ಡೈರೆಕ್ಷನ್ ನೋ ವರ್ಡ್ಸ್. ನಿಜವಾಗ್ಲೂ ಪ್ರತಿಯೊಬ್ಬ ಫಾದರು, ಒಂದು ಡಾಟರ್ ಎಮೋಷನಲ್ಲು, ಆಮೇಲೆ ಪ್ರತಿಯೊಬ್ಬ ಪ್ಯಾರೆಂಟ್ಸ್ ನೋಡುವಂಥ ಪಿಕ್ಚರು ವೆರಿ ಗುಡ್ ಮೆಸೇಜ್ ಆ್ಯಂಡ್ ವೆರಿ ಗುಡ್ ಬ್ಯೂಟಿಫುಲ್ ಸ್ವೀಟ್ ಕ್ಯೂಟ್ ಜರ್ನಿ ಶೋಸ್ ಸಚ್ ಎ ಬಿಗ್ ಎಮೋಷನಲ್ ಅನ್ನೋದು. ಇಟ್ಸ್ ತುಂಬ ಚೆನ್ನಾಗಿದೆ. ರಿಯಲಿ ಐ ಲವ್ ದ ಮೂವಿ ಸೋ ಮಚ್. ಎಲ್ಲರೂ ತಪ್ಪದೆ ನೋಡಬೇಕು ಇಂಥ ಒಂದು ಬ್ಯೂಟಿಫುಲ್. ಆಮೇಲೆ ಪ್ರತಿಯೊಬ್ಬರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ನಿರಂಜನ್ ಅವರ ಡೆಬ್ಯೂ ಫಿಲಮ್, ಇಟ್ ಇಸ್ ರಿಯಲಿ ಕಂಗ್ರಾಟ್ಸ್ ಟು. ಆ್ಯಂಡ್ ಎಲ್ರಿಗೂ ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇದೆಲ್ಲ ಒಂಥರ ಮುಜುಗರಾಗುತ್ತೆ. 41ನೇ ವರ್ಷದ ಪಯಣ ನಮ್ಮ ಜೊತೆ ಇವತ್ತು. ಸೀತಾ ಪಯಣ ಜೊತೆ ಇವರ ಪಯಣ 41 ವರ್ಷ. ದೊಡ್ಡ ಒಂದು ಅಚೀವ್ಮೆಂಟ್. ಐ ವಿಶ್ ಹಿಮ್ ಆಲ್ ದಟ್ ಇಸ್ ಬೆಸ್ಟ್. ಆಸ್ ಎ ಫ್ರೆಂಡ್, ಗಾಡ್ ಬ್ಲೆಸ್. ಗ್ರೇಟ್ ಹೆಲ್ತ್. ಥ್ಯಾಂಕ್ಸ್ ಫಾರ್ ಕಮಿಂಗ್. ಸೀತಾ ಪಯಣ ವೆರಿ ಭಾಳ ಟಚಿಂಗ್ ಫಿಲಮ್, ಹಾರ್ಟ್ ಟಚ್ ಫಿಲಮ್. ಅಂದರೆ ವೆರಿ ನ್ಯಾಚುರಲ್. ಈ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಅಂತ ಹೇಳ್ಬಿಡ್ಬೋದು. ಬಟ್ ಲೈಫ್ಲಿ ಎಲ್ಲರಿಗೂ ಒಂದು ಟ್ರಾವೆಲ್ ಇರ್ತೀವಿ. ನಾನು ಅರ್ಜುನ್ ಸರ್ ಟ್ರಾವೆಲ್ ತಗೊಂಡ್ರೆ, ನಮ್ಮ ಟ್ರಾವೆಲ್ ಅಂದರೆ ಮೊದಲು ಫ್ಯಾಮಿಲಿ ಫ್ರೆಂಡ್ಸ್ ಆಗಿದ್ವಿ. ಶಕ್ತಿ ಪ್ರಸಾದ್ ಅವರು, ಅಪ್ಪಾಜಿ ಅವರು, ಅದೆಲ್ಲ ಭಾಳ ಒಂದು ಹತ್ತಿರದ ಸಂಬಂಧ. ಆಮೇಲೆ ಕಿಶೋರ್, ಅರ್ಜುನ್, ನಾವೆಲ್ಲ ಜೊತೆಲಿ ಬೆಳೆದವರು, ತುಂಬ ಕ್ಲೋಸ್ ಆಗಿದ್ದವರು. ನಮ್ಮ ಟ್ರಾವೆಲೇ ಬೇರೆ ಥರ. ನಾವು ಜಾಸ್ತಿ ಸಿನಿಮಾ ಮಾಡಿಲ್ಲ ಜೊತೆಲಿ ಅರ್ಜುನ್, ಆದರೆ ಅವ್ರ ಸಿನಿಮಾ ನೋಡಿದ್ವಿ, ನಮ್ಮ ಸಿನಿಮಾ ಅವ್ರು ನೋಡಿದ್ದಾರೆ. ಆಮೇಲೆ ನಮ್ಮ ಫ್ಯಾಮಿಲಿ ಹೆಂಗಿತ್ತು ಅಂದರೆ ವಿ ವರ್ ವೆರಿ ಕ್ಲೋಸ್. ಎಲ್ಲರ ಲೈಫ್ಲಿ ಒಂದೊಂದು ಟ್ರಾವೆಲ್ ಅಂತ ಇರುತ್ತೆ. ಸೊ ಬೇಸಿಕಲಿ ಈ ಅರ್ಜುನ್ಗೆ ಯಾಕೆ ಈ ರೀತಿ ಒಂದು ಲೈನ್ ಹುಡ್ತಿದ್ರೆ ನಂಗೆ ಗೊತ್ತಿಲ್ಲ. ಐ ಥಿಂಕ್ ವೆರಿ ಸೆನ್ಸಿಬಲ್. ನನಗಂತೂ ಭಾಳ ಇಷ್ಟ ಆಯ್ತು, ಯಾಕಂದ್ರೆ ನನಗೆ ಇಬ್ಬರು ಹೆಣ್ಮಕ್ಳು. ಸೊ ಐ ನೋ ಡಾಟರ್ಸ್ ಅಂತೆಲ್ಲ ಫಾದರ್ಸ್ಗೆ ಒಂದು ಎಮೋಷನಲ್ ಒಂದು ಟಚ್ ಇರುತ್ತೆ. ಅದಕ್ಕೇನೆ ಐಶ್ವರ್ಯಾಗೂ ಅವ್ರ ಫಾದರ್ ಕೊಟ್ಟರೆ ಒಂದು ಐ ಥಿಂಕ್ ಒಂದು ಬ್ಯೂಟಿಫುಲ್ ಪ್ರೆಸೆಂಟ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಒಂದು ಲವ್ಲಿ ಟ್ರಾವೆಲ್ ಕೊಟ್ಟಿದ್ದಾರೆ. ಈ ಪಿಕ್ಚರ್ ನೋಡಿದ್ರೆ ಎಲ್ಲರ ಟ್ರಾವೆಲ್ ಇದೆ. ಫಾದರ್ ಇದೆ, ಮಗಳದ್ದು ಟ್ರಾವೆಲ್ ಇದೆ, ಡಾಕ್ಟರ್ ಟ್ರಾವೆಲ್ ಇದೆ, ಆಮೇಲೆ ಸೈಡ್ ಬರ್ತಾ ಕ್ಯಾರೆಕ್ಟರ್ಸ್, ಮೋನ್ ಆಫ್ ಕ್ಯಾರೆಕ್ಟರ್ಸ್ ಅವ್ರದ್ದೆಲ್ಲ ಒಂದು ಟ್ರಾವೆಲ್. ಮನುಷ್ಯರು ಇದರಲ್ಲಿ ಏನೆಲ್ಲ ಮೀಟ್ ಮಾಡ್ತೀವೋ ಎಲ್ಲ ಒಂದು ಮಿರಾಕಲ್ ರೂಪದಲ್ಲಿ ಏನಾಗುತ್ತೆ ಅಂದರೆ ಪರಿವರ್ತನೆ ಆಗುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಫಾದರ್ ಪಾಯಿಂಟ್ ಆಫ್ ಇಂದ ಅವ್ನ ಟ್ರಾವೆಲ್ ಅವ್ನು ಕರೆಕ್ಟ್. ಯಾಕಂದ್ರೆ ಮಗಳಿಗೋಸ್ಕರ ಯಾರೇ ತಂದೆ ಆದರೂ ಅವ್ನಿಗೆ ಕೇರ್ ಮಾಡ್ತಾರೆ. ಮಗಳು ಬಂದ್ಬಿಟ್ಟು ನಾವು ಹೋದ್ರೆ ನನ್ನ ತಂದೆ ಗತಿ ಏನೊಂದು ಥಾಟ್ ಇದೆಯಲ್ಲ, ಅದು ಸಹಜ. ಅದೇ ಥರ ಡಾಕ್ಟರ್ ಆಗಿ ಬಂದ ಹುಡುಗ ನಾನು ಐ ಕೇಮ್ ಆಸ್ ಎ ಡಾಕ್ಟರ್, ಐ ಡಿಡ್ ಮೈ ಡ್ಯೂಟಿ. ಬಟ್ ನಾನು ಲವ್ ಅಂತ ಅವನಿಗೆ ಗೊತ್ತಿಲ್ಲ. ವೆದರ್ ಶಿ ಲವ್ಸ್ ಹಿಮ್ ಅವನಿಗೆ ಗೊತ್ತಿಲ್ಲ. ಅವ್ರ ಸೈನ್ ಲ್ಯಾಂಗ್ವೇಜ್ ಭಾಳ ಬ್ಯೂಟಿಫುಲ್ ಆಗಿ ಅದು ಕನ್ವೆ ಮಾಡ್ತಾರೆ. ನಂಗೆ ಅವಾಗಲೇ ಅರ್ಥ ಆಯ್ತು ಅಲ್ಲಿ. ಐ ವಾಸ್ ಏಬಲ್ ಟು ಗೆಸ್. ಬಟ್ ಎಂಡಿಂಗ್ಲಿ ಬಂದು ಹೇಳೋದಿದೆಯಲ್ಲ, ಅದು ತುಂಬ ಅದ್ಭುತವಾಗಿತ್ತು. ಆಲ್ ದ ಕ್ಯಾರೆಕ್ಟರ್ಸ್, ಆಮೇಲೆ ಐಶ್ವರ್ಯ ಪರ್ಫಾರ್ಮೆನ್ಸ್ ಇರ್ಬೋದು, ಆಮೇಲೆ ನಿರಂಜನ್ ಪರ್ಫಾರ್ಮೆನ್ಸ್ ಅಮೇಝಿಂಗ್ ಆಗಿತ್ತು. ಟೋಟ್ಲಿ ಇಟ್ ವಾಸ್ ಅ ಟ್ರೀಟ್ ಟು ವಾಚ್. ಮ್ಯೂಸಿಕ್, ಆಮೇಲೆ ದ ವೇ ಹಿ ಹಸ್ ಡೈರೆಕ್ಟೆಡ್ ದ ಫಿಲ್ಮ್. ಆಮೇಲೆ ಅರ್ಜುನ್ ಕ್ಯಾಮಿಯೋ ಭಾಳ ಇಷ್ಟ ಆಯ್ತು ನನಗೆ. ಫಸ್ಟ್ ಬಂದಾಗ ಒಂದು ರಫ್ ಲುಕ್, ಯಾವಾಗಲೂ ಅಷ್ಟೇ ಒಂದು ಕ್ಯೂಟ್ ಗರ್ಲ್ಗೆ ಒಂದು ರಫ್ ಕ್ಯಾರೆಕ್ಟರ್ ಬಂದಾಗ, ಕ್ಯಾರೆಕ್ಟರ್ ಕೆಟ್ಟವನು ಅಂತ ಬಂದಾಗ ಅವ್ನು ನೋಡೋ ಲುಕ್ಕು, ಆ ಲುಕ್ ಸಾವಿರ ಅರ್ಥ ಇರ್ತಾರೆ. ಮೋರ್ ಓವರ್ ರಿಯಲ್ ಫಾದರ್ ಬಂದಾಗ ಎಷ್ಟೊಂದು ಬ್ಯೂಟಿಫುಲ್ ಆಗಿರ್ತದೆ. ಐ ವಾಸ್ ಏಬಲ್ ಟು ಕನೆಕ್ಟ್ ವಿತ್ ದಟ್. ನನಗೆ ಭಾಳ ಕನೆಕ್ಟ್ ಆಯ್ತು ಕತೆ. ವೆಲ್ ಮೇಡ್ ಫಿಲ್ಮ್.
ಸೀತಾ ಪಯಣ ನಿಜವಾಗ್ಲೂ ಮಸ್ಟ್ ವಾಚ್ ಫಿಲ್ಮ್ ಫಾರ್ ದ ಫ್ಯಾಮಿಲಿ ಪೀಪಲ್ ಬಿಕಾಸ್ ಇದು ಲಾಟ್ ಆಫ್ ಎಮೋಷನ್ಸ್ ಅಡಗಿದೆ. ರಿಯಲ್ ಫ್ಯಾಮಿಲಿ ಇಷ್ಟಪಡೋರು ಬಂದು ಖಂಡಿತ 100% ನೋಡಿದಾಗ ಎಮೋಷನ್ಸ್ ಯು ರಿಯಲಿ ಎಂಜಾಯ್. ಇವ್ರು ಪ್ರಕಾಶ್ ರಾಜ್ ಅವ್ರು ಸ್ಮಾಲ್ ಆಮೇಲೆ ಆರೆಂಜ್ ಮಾಡ್ತಾರಲ್ಲ ಆ ಹುಡುಗಿ ಕ್ಯಾರೆಕ್ಟರ್ ಆ್ಯಂಡ್ ಹಸು ತಗೊಂಬರ್ತಾನಲ್ಲ ಅವಪ್ಪ ನನಗೆ ಮಿರಾಕಲ್ಸ್ ಅಂದರೆ ಐ ಲವ್ ಮಿರಾಕಲ್ಸ್. ಯಾಕಂದ್ರೆ ನನ್ನ ಲೈಫಲ್ಲೂ ಅಷ್ಟೇ, ನನ್ನ ಜೀವನದಲ್ಲಿ ನನ್ನ ಪಯಣ ಇದೆಯಲ್ಲ, when I start with my father, mother, my wife, my daughters, my sisters, my brothers, ಅದ್ರಲ್ಲಿ ಒಂಥರ ಬೇರೆ ಪ್ರಯಾಣ. ನಾನು ಪಯಣದಲ್ಲಿ ಬಂದ್ಬಿಟ್ಟು ಲಾಟ್ ಆಫ್ ಥಿಂಗ್ಸ್ ಹ್ಯಾವ್ ಸೀನ್, ಅಪ್ಸ್ ಆ್ಯಂಡ್ ಡೌನ್ಸ್, ಹಿಟ್ಸು ಫ್ಲಾಪ್ಸು ಎಲ್ಲ ನೋಡಿದ್ದೀನಿ. ಆ್ಯಂಡ್ ಫ್ರೆಂಡ್ಸು ಅಪ್ಪಾಜಿ ಕಾಡಿಗೆ ಹೋಗ್ಬೇಕಾದ್ರೆ ವೆನ್ ವಿ ವೆಂಟ್ ಟು ಚೆನ್ನೈ, ಅರ್ಜುನ್ ಮನೆಯಿಂದ ನನ್ನ ಜೊತೆ ಇದ್ದಾಗ ಅರ್ಜುನ್ಗೆ ಎಷ್ಟು ಸೊಲೇಸಾಗಿದ್ರು, ಅದೆಲ್ಲ ಒಂದು ಜರ್ನಿ ನಮ್ಮ ಜೊತೆ. ಅದು ಇದೆಲ್ಲ ಮಿರಾಕಲ್ ರೂಪ್ಸಲ್ಲಿ ಬರ್ತಾರೆ. ನನ್ನ ಲೈಫಲ್ಲಿ ಅಷ್ಟೊಂದು ಬಾಂಡೇಜ್ ಇದೆ. ಸೊ ನನಗೆ ಭಾಳ ಥ್ರೂಔಟ್ ದ ಫಿಲ್ಮ್ ಐ ವಾಸ್ ಏಬಲ್ ಟು ಫೀಲ್ ಎವ್ರಿಥಿಂಗ್. ಆ ಬಾಂಡೇಜ್ ನನಗೆ when I was detected cancer last year, the people I used to love and affection towards it, everybody called up and said the wishes. And when I still remember ನಾನು ಹಾಸ್ಪಿಟಲ್ ಇದ್ದಾಗ ನೀತು ಆಮೇಲೆ ಅರ್ಜುನ್ ವಿಡಿಯೋ ಕಾಲ್ ಮಾಡಿ ದೇವಸ್ಥಾನದಲ್ಲಿ ಪೂಜೆ ಮಾಡಬೇಕಾದ್ರೆ I was able to take the blessings of that ಆಂಜನೇಯ ಸ್ವಾಮಿ. ಎಲ್ಲೋ ಒಂದು ಕಡೆ ಲಾಟ್ ಆಫ್ connectivity is there and really I enjoyed the movie. All the best and Aishwarya. Super. ಎಲ್ಲರಿಗೂ ನಮಸ್ಕಾರ. ಸೀತಾ ಪಯಣ ನನಗೆ ಆ ಸಿನಿಮಾ ಒಂದು ರಿಲೇಷನ್ಶಿಪ್ಸ್ ಆಗಿರ್ಬೋದು, ಒಂದು ವ್ಯಾಲ್ಯೂಸ್ ಆಗಿರ್ಬೋದು, ಒಂದು ಅಪ್ಬ್ರಿಂಗಿಂಗ್ ಆಗಿರ್ಬೋದು, ಒಂದು ಇಮೋಷನ್ ಆಗಿರ್ಬೋದು, the finesse between each relationship ಅಂತಲೂ ಭಾಳ ಅದ್ಭುತವಾಗಿ ಪೋರ್ಟ್ರಿ ಆಗಿದೆ ಅಂತ ಅನ್ಸುತ್ತೆ ನನಗೆ. ಬೀಟ್ ಇವನ್ ಕರು, ಹಸು, ಎವ್ರಿ ಸಿಂಗಲ್ ಥಿಂಗ್ ಈ ಸಿನಿಮಾಲಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಆ್ಯಂಡ್ ಈ ಕಮರ್ಷಿಯಲ್ ಆಸ್ಪೆಕ್ಟ್ನು ತುಂಬಾ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಐ ಮೀನ್ ಕ್ಯಾರೆಕ್ಟರೈಸೇಷನ್ ಆಗಿರ್ಬೋದು, ಸರ್ಬರಸಿ, ಅರ್ಜುನ್ ಸರ್ಜಾ ಸರ್ ಬರೋದಿರ್ಬೋದು, ಧ್ರುವ ಅವ್ರು ಬರೋದಿರ್ಬೋದು, ಒಂದೂ ಸುಮ್ಮನೆ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ಅನ್ಸಲ್ಲ. ಇಟ್ ಮೂವ್ಸ್ ವಿತ್ ದ ಸ್ಟೋರಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ನಮ್ಮ ಐಶ್ವರ್ಯ ಅವರು ಅವ್ರು ನಟಿಸೋ ರೀತಿ ಒಂಥರ ಅಷ್ಟು ಕಣ್ಣಲ್ಲೇ ಮಾತಾಡಿದ್ದಾರೆ. ಇಟ್ಸ್ ಸೋ ಡಿಫಿಕಲ್ಟ್ ಫಾರ್ ಆರ್ಟಿಸ್ಟ್. ಆ ಕಣ್ಗಳಲ್ಲಿ ನೀವೇನು ಮಾತಾಡ್ದೇ, ಎಸ್ಪೆಷಲಿ ಅವರ ಸೈನ್ ಲ್ಯಾಂಗ್ವೇಜಲ್ಲಿ ಆ ಕ್ಲೈಮ್ಯಾಕ್ಸಲ್ಲಿ ಹೇಳೋದು, ಐ ಸ್ಟಿಲ್ ಫೀಲ್ ಸೋ ಇಮೋಷನಲ್. ಆ್ಯಂಡ್ ನಿರಂಜನ್ ಅವರು ಲುಕ್ಸ್ ಸೋ ವಂಡರ್ಫುಲ್. ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಆಲ್ ದ ಕ್ಯಾರೆಕ್ಟರ್ಸ್, ಪ್ರಕಾಶ್ ರಾಜ್ ಸರ್ ಹತ್ರ ಫೇವ್ರೆಟ್. ಸೊ ನನಗೆ ಅದು ಸ್ಟಿಲ್ ಇನ್ನೂ ಸ್ವಲ್ಪ ಟೈಮ್ ಬೇಕು ಅನಿಸುತ್ತೆ ಈ ಸಿನಿಮಾನ ಒಳಗೊಂದು ಜೀರ್ಣಿಸ್ಕೊಂಡು ಅದು ಅನುಭವಿಸೋದಕ್ಕೆ. ಬಟ್ ತುಂಬಾ ಅದ್ಭುತವಾಗಿದೆ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಇಟ್ಸ್ ನಾನು ತುಂಬ ಒಂದು ಸ್ಮಾಲ್ ಪರ್ಸನ್ ಡೈರೆಕ್ಷನ್ ಬಗ್ಗೆ ಮಾತಾಡೋದಕ್ಕೆ. ಬಟ್ ಇಟ್ಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಈ ಸಿನಿಮಾನ ಪ್ರತಿಯೊಬ್ಬರು ಥಿಯೇಟ್ರಿಗೆ ಬಂದು ನೋಡಿ ಅದನ್ನು ಐ ಥಿಂಕ್ ದೇ ಶುಡ್ ಎನ್ಕರೇಜ್. ಬಂದರೆ ಸಾಕು ಥಿಯೇಟ್ರಿಗೆ. ದ ರೆಸ್ಟ್ ಆಫ್ ದ ಥಿಂಗ್ ಇಸ್ ನಮ್ಮ ಜರ್ನಿ ಆ ಸಿನಿಮಾ ಜೊತೆ ಇಟ್ ವಾಸ್ ಬ್ಯೂಟಿಫುಲ್. ಐ ಟ್ರೂಲಿ ಲವ್ಡ್ ಇಟ್. ಥ್ಯಾಂಕ್ ಯು.